ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪರಿಣಿತ ಅವರೇ, ನೀವು ಆಹಾರ ತಜ್ಞರು ಆಗಿರೋದ್ರಿಂದ ಈ ರೊಟ್ಟಿನನ್ನ ನೋಡಿದಾಗ ಬಿರಿಯಾನಿ ತಿಂದು ಕಲ್ಲಂಗಡಿ ತಿಂದ್ರೆ ಏನೋ ಆಗ್ಬಿಡ್ತು, ಅದರಿಂದಲೇ ಅವ್ರು ಸತ್ತು ಬಿಟ್ರು, ಈ ಸುದ್ದಿ ಕೇಳಿದಾಗ ಏನ್ ಅನಿಸ್ತು ನಿಮಗೆ? ಸೈಂಟಿಫಿಕಲಿ ಆ ಥರ ಪಾಸಿಬಲ್ ಇಲ್ಲ ಮ್ಯಾಮ್. ಇವಾಗ ಡಾಕ್ಟರ್ ಹೇಳ್ದಂಗೆ ಅದ್ರಲ್ಲಿ ಏನಾದರೂ ಕಂಟಾಮಿನೇಷನ್ ಇದ್ರೆ ಅಥವಾ ಅವ್ರು ಅಕಸ್ಮಾತ್ ಕುಕ್ ಮಾಡಿ ತುಂಬಾ ಹೊತ್ತಿಟ್ಟು ಅದ್ರಲ್ಲಿ ಏನಾದ್ರು ಬ್ಯಾಕ್ಟೀರಿಯಲ್ ಫಾರ್ಮೇಷನ್ಸ್ ಇದ್ರೆ ಅದು ಪಾಸಿಬಿಲಿಟಿ ಇರುತ್ತೆ. ಇಲ್ಲ ಅಂದ್ರೆ ವಾಟರ್ ಮೆಲನ್ ಅದೇ ಕಂಟಾಮಿನೇಟ್ ಆಗಿದ್ರೆ, ಈಗ ತುಂಬಾ ಹೊತ್ತಿಟ್ಟಿದ್ರೆಲ್ಲ ಮೇಲ್ಗಡೆ ತುಂಬಾ ಬ್ಯಾಕ್ಟೀರಿಯಾಸ್ ಎಲ್ಲ ಇರುತ್ತೆ. ಸೊ ಕಟ್ ಮಾಡಬೇಕಾದ್ರೂ ಕೂಡ ಅವರು ಹೈಜೀನ್ ಏನಾದರೂ ಫಾಲೋ ಮಾಡಿಲ್ಲ ಅಂದರೆ ತೊಳ್ದು ಆಮೇಲೆ ಕಟ್ ಮಾಡಬೇಕು. ಪ್ಲಸ್ ನೈಫ್ ಏನು ಯೂಸ್ ಮಾಡ್ತಾರೆ ಅದು ಕ್ಲೀನ್ ಆಗಿರಬೇಕು, ಚಾಪಿಂಗ್ ಬೋರ್ಡ್ ಕ್ಲೀನ್ ಆಗಿರಬೇಕು. ಸೊ ಅದಾದ್ಮೇಲೂ ಕೂಡ ಏನಾದ್ರು ಆಗ್ತಾ ಇದೆ ಅಂದರೆ ಮೇ ಬಿ ದೆರ್ ಇಸ್ ಸಮ್ ಅದರ್ ಕಂಟಾಮಿನೇಷನ್ ಅಂತ. ಬಟ್ ಈ ಎರಡು ಕಾಂಬಿನೇಷನ್ ತಗೊಂಡು ಅದರಿಂದ ಏನೋ ಆಗಿದೆ ಅನ್ನೋದು ಸೈಂಟಿಫಿಕಲಿ ಇಟ್ ಇಸ್ ನಾಟ್ ರೈಟ್. ಓಕೆ, ಬರೀ ಕಲ್ಲಂಗಡಿ ವಿಚಾರ ಯಾಕೆ ಚರ್ಚೆ ಬರ್ತಾ ಇದೆಯೋ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ತಿಂದಿರೋದು ಬಿರಿಯಾನಿ. ಈ ಮಾಂಸದ ಬಗ್ಗೆ ಕೂಡ ಒಂದಷ್ಟು ಡೌಟ್ಗಳಿದೆ. ಯಾಕಂದ್ರೆ ಬಹುತೇಕ ಕಡೆ ಕೊಳೆತ ಮಾಂಸ ಮಾರಾಟ ಮಾಡ್ತಿದೆ ಅಂತ ನಾವೇ ಗ್ಯಾರಂಟಿ ನ್ಯೂಸ್ನಲ್ಲಿ ಅತಿ ದೊಡ್ಡ ಸ್ಟಿಂಗ್ ಆಪರೇಷನ್ ಮಾಡಿದ್ವಿ. 30 ರೂಪಾಯಿ 20 ರೂಪಾಯಿಗೆಲ್ಲ ಕೊಳೆತ ಮಾಂಸ ಮಾರಾಟ ಮಾಡ್ತಿದ್ದಾರೆ ಅಂತ. ಅಂಥತ್ತಿದ್ದಾಗಲೂ ಕೂಡ ಜೀವ ಉಳಿಯತ್ತಾ ಹೇಳಿ, ಅದು ಕೂಡ ಪ್ರಶ್ನೆ ಆಗ್ತಾರೆ ನಮ್ಮ ಮಾಂಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಗಿರಿ ಸರ್, ಇದನ್ನೆಲ್ಲ ನೋಡಿದಾಗ ಪಾಪ ರೈತರು ಕಷ್ಟಪಟ್ಟು ಸಾಲ ಸೋಲ ಮಾಡಿ ಏನೇನೋ ಹಣ್ಣುಗಳನ್ನು ಬೆಳೆದು ಏನೇನೋ ಕಷ್ಟ ಬಿದ್ದಿರ್ತಾರೆ. ಆಲ್ ಆಫ್ ಅ ಸಡನ್ ಕಲ್ಲಂಗಡಿ ಅನ್ಸೇಫ್ ಅಂತ ತಿಂದಿದ್ದಕ್ಕೆ ಸಾವಾಗ್ಬಿಡ್ತು. ಇಂಥ ಸುದ್ದಿಗಳು ಬಂದಾಗ ಆತಂಕ ಆಗ್ಬಿಡಲ್ವಾ? ನಾನು ಮೊದಲಿಗೆ ಬಿರಿಯಾನಿ ತಿಂದು ಬಾಡಿ ಈಟ್ ಮಾಡ್ಕೊಳಕ್ಕೋಸ್ಕರ ಅವರು ಕಲ್ಲಂಗಡಿ ತಿಂದ್ಬಿಟ್ಟು ಸಾವನ್ನಪ್ಪಿದ್ದಾರೆ ಅನ್ನೋದನ್ನ ನಾನು ಒಪ್ಪೋದಿಲ್ಲ. ಸಾವು ಬೇರೆ ತರ ಆಗಿರ್ಬೋದೇನೋ. ಸರ್ ಹೇಳ್ದಾಗೆ, ಅಂಜನಪ್ಪ ಸರ್ ಹೇಳ್ದಾಗೆ, ರೈತ ಬೆಳೆದಂತ ತರಕಾರಿ ಇರ್ಬೋದು, ಹಣ್ಣುಗಳಿರ್ಬೋದು, ಕಾಯಿ ಪಲ್ಯಗಳು ಅವ್ನು ಬೆಳೆಯುವಾಗ ಚೆನ್ನಾಗೇ ಇರುತ್ತೆ. ಮಾರ್ಕೆಟಿಗೆ ಬಂದಾದ ತದನಂತರ ಅಲ್ಲಿ ಬದಲಾವಣೆಗಳು ಆಗ್ತವೆ. ಅಕ್ರಮ ನಂತರ ರಾಸಾಯನಿಕಗಳನ್ನ ಯೂಸ್ ಮಾಡೋದ್ರ ಮುಖಾಂತರ ಅದ ವ್ಯವಸ್ಥೆನ ಹಾಳು ಮಾಡ್ತಾರೆ. ಜೊತೆಗೆ ಕಲ್ಲಂಗಡಿಯಲ್ಲಿ ಸರ್ ಹೇಳ್ದಂಗೆ ಸರಿಸುಮಾರು 90-92% ನೀರಿನ ಕಂಟೆಂಟ್ ಜಾಸ್ತಿ ಇದೆ, ಅಂಶ ಇದೆ. ಇರೋದ್ರಿಂದ ಅದಕ್ಕೆ ಫೈಬರ್ ಅಂಶ ಇದೆ, ಮಿನರಲ್ಸ್ ಇದೆ, ಖನಿಜಾಂಶಗಳಿದೆ, ಕಾರ್ಬೋಹೈಡ್ರೇಟ್ ಇದೆ, ಮ್ಯಾಗ್ನೀಷಿಯಂ ಇದೆ, ಬಹಳಷ್ಟು ಕೂಡ ಮೇಡಮ್ ಆರೋಗ್ಯದಾಯಕವಾದಂಥ ಹಣ್ಣಿದು ಯಾವುದು ಕಲ್ಲಂಗಡಿ ಹಣ್ಣು. ಅದಕ್ಕೆ ನಾವು ನೋಡೋದಾದ ಸರಿಸುಮಾರು ವರ್ಷಗಳ ಇತಿಹಾಸ ನೋಡ್ತೀವಿ. ಸರಿಸುಮಾರು 24 ಜಾತಿಯ ಕಲ್ಲಂಗಡಿ ಹಣ್ಣುಗಳು ನೋಡ್ತೀವಿ. ಈ ಸಂದರ್ಭದಲ್ಲಿ ಈಗ ನಿಮ್ಗೆಲ್ಲ ಗೊತ್ತಿದೆ, ಬಿಸಿಲಿದೆ, ಬಹಳಷ್ಟು ಕೂಡ ಬಿಸಿಲಿದೆ ಸರ್. ಈ ಸಂದರ್ಭದಲ್ಲಿ ಇವತ್ತು ರೈತ ಇವತ್ತು ಏನು ವ್ಯಾಪಾರ ಮಾಡ್ತಾ ಇದ್ದಾನೆ, ಅವ್ನಿಗೊಂದು ಒಳ್ಳೆ ರೈಟ್ ಇದೆ. ಇವತ್ತು ಆ ರೈಟ್ನ ತಪ್ಪಿಸ್ಕೊಳಕ್ಕೋಸ್ಕರ ಇದು ಯಾವುದೋ ಒಂದು ಟಿವಿಲಿ ಪ್ರಸಾರ ಆಗಿರ್ಬೋದು, ಯಾವುದೂ ಕೂಡ ಇದು ವೈದ್ಯಕೀಯ ವರದಿ ಬಂದಿಲ್ಲ. ಕಲ್ಲಂಗಡಿಯಿಂದ ತಿಂದು ಅಥವಾ ಬಿರಿಯಾನಿ ತಿಂದು ಸತ್ತಿದ್ದಾರೆ ಅಂತಿದ್ಲು ಕೂಡ ಎಲ್ಲ ಬಂದಿಲ್ಲ. ಸರ್ ಹೇಳ್ದಾಗೆ ಬಿರಿಯಾನಿ ಅಥವಾ ಮಾಂಸದ ಸಮಸ್ಯೆ ಆಗಿರ್ಬೋದು, ಅದು ಫ್ರೆಶ್ ಏರ್ ಆಗಿರಲ್ಲ ಅಥವಾ ಯಾವುದೇ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಏನು ನ್ಯೂಸ್ ಇದೆಯಲ್ಲ ರೋಮರ್ಸ್, ಈಗ ಭಾಳಷ್ಟು ಯಾವುದೋ ನಮ್ಮ ವೈದ್ಯಕೀಯ ಪರೀಕ್ಷೆಯಲ್ಲಿ ಅದು ಆಚೆ ಬಂದ್ಬಿಡ್ಲಿ, ಕಲ್ಲಂಗಡಿಯಿಂದ ಅವ್ರು ಸತ್ತಿಲ್ಲ ಅಥವಾ ಯಾವುದೋ ಬಿರಿಯಾನಿನ ಮತ್ತೊಂದು ನಿಖರ ಕಾರಣನ ಸಂಬಂಧಪಟ್ಟಂಥ ತಜ್ಞರು ಹೇಳಿದ್ರೆ ನಮ್ಮ ಎಲ್ರಿಗೂ ಕೂಡ ಒಂದು ಡೌಟು ಪರಿಹಾರ ಆಗ್ತದೆ. ಜೊತೆಗೆ ಇಲ್ಲಿ ರೈತರಿಗೂ ಕೂಡ ಒಂದು ಇದಾಗ್ತದೆ. ಎಲ್ಲ ಕೆಲವು ಕಡೆ ಎಲ್ಲ ಇವತ್ತು ವಾಟ್ಸಪ್, ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಕೂಡ ಹರಿದಾಡ್ತಾ ಇದ್ದಾವೆ. ಕಲ್ಲಂಗಡಿ ತಿಂದ್ಬಿಟ್ರೆ ಏನಾಗ್ತದೆ, ಏನೂ ಆಗಲ್ಲ, ಭಾಳಷ್ಟು ಕೂಡ ಫುಡ್ ಒಳ್ಳೆ ಹಣ್ಣು. ಅದು ಗಿರಿ ಸರ್, ನನಗೊಂದು ಡೌಟ್, ಇದರಲ್ಲಿ 2 ಥರ ತಳಿ ಬರುತ್ತಾ ಅಥವಾ ಹೆಂಗೆ ಸರ್? ಒಂದು ಇತ್ತೀಚೆಗೆ ನಾವು ನೋಡ್ತಾ ಇದೀವಿ, ಒಂದು ಕಂಪ್ಲೀಟ್ ಗ್ರೀನ್ ಕಲರ್ ಕಲ್ಲಂಗಡಿ ಬರುತ್ತೆ, ಅದು ತುಂಬಾ ಸ್ವೀಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಈ ಗ್ರೀನ್, ನನಗೆ ಮಾಹಿತಿ ಇರೋದ್ ಪ್ರಕಾರ ಮೇಡಮ್ 2 ತರ ತಳಿಗಳಿದೆ ಇವತ್ತು ಬೆಂಗಳೂರಲ್ಲಿ. ಒಂದು ನಾಮದಾರಿ ಅಂತ ಸಹ, ಒಂದು ಕಿರಣ ಅಂತ, 2 ತರ ತಳಿ ಇದೆ ಮೇಡಮ್. ಸೊ ಎರಡನ್ನೂ ಕೂಡ ಮೇಡಮ್, ಆಮೇಲೆ ವಿವಿಧ ಪ್ರಭೇದಗಳಿದಾವೆ 24. ಈಗ ಹೇಳ್ತೀವಲ್ಲ ಬೂದ್ಗುಂಬ್ಳ, ಅದು ಕೂಡ ಕಲ್ಲಂಗಡಿ ಹಣ್ಣಿಂದ ಒಂದು ಪ್ರಭೇದವು ಬಹಳಷ್ಟು ಕೂಡ ಇದಾವೆ ಮೇಡಮ್. ಯಾವುದೇ ತಿಂದ್ರು ಕೂಡ ಬಹಳಷ್ಟು ಸಿಹಿಯಾಗಿರುತ್ತೆ. ಅದು ನಾವು ಬೆಳೆದಂತಹ ನ್ಯಾಚುರಲ್ ಬೆಳೆದಂತಹ ರೈತ ಬೆಳೆದಂತದ್ದು ಕೂಡ ಯಾವತ್ತು ವಿಷ ಕೊಡಲ್ಲ ರೈತ. ಸರ್ ಹೇಳ್ದಾಗೆ ಸ್ಟಾರ್ಟಿಂಗ್ ಅಲ್ಲಿ ಇವತ್ತು ಮಾವು ಇರ್ಬೋದು ಅನಿಸ್ತು, ಒಂದು ಎಕ್ಸಾಂಪಲ್ ಕೊಟ್ಟರು ಕೂಡ ರೈತ ಏನೇ ಬೆಳೆದ್ರು ಕೂಡ ಮೇಡಮ್ ಅದು ಚೆನ್ನಾಗಿರುತ್ತೆ. ತದನಂತರ ಬರ್ತದಲ್ಲ ಇಲ್ಲಿ ಯಾರೋ ದಳ್ಳಾಳಿಗಳು ಇರ್ಬೋದು, ಬ್ರೋಕರ್ಗಳು ಇರ್ಬೋದು, ಅದ ಜಾಸ್ತಿ ದಪ್ಪ ಬರಬೇಕು ಅಂತ, ಕಲರ್ ಬರಬೇಕು ಅಂದ್ಕೊಂಡು ವಿವಿಧ ಕೆಮಿಕಲ್ ಕೊಡ್ತಾರಲ್ಲ ಮೇಡಮ್, ಅಲ್ಲಿ ಹಾಳಾಗ್ತದೆ ಹೊರತು ರೈತ ಇವತ್ತು ಕೂಡ ನಮ್ಮ ಜನಗಳಿಗೆ ಏನೋ ಆಹಾರ ಬೆಳೆದು ಏನೋ ಹಣ್ಣು ಬೆಳಿತಾನೋ, ಕಾಯಿ ಪಲ್ಯ ಬೆಳಿತಾನೋ ಜನಗಳಿಗೆ ಕೊಡಬೇಕಾದ್ರೆ ಅದು ಚೆನ್ನಾಗೇ ಇರುತ್ತೆ ಮೇಡಮ್. ರೈತ ಇವತ್ತು ಕೂಡ ಬೆಳೆದಂತ ರೈತ ಮೇಡಮ್ ಯಾರು ವಿಷಯ ಕೊಡಲ್ಲ. ಕರೆಕ್ಟ್, ಡೈರೆಕ್ಟ್ ಆಗಿ ರೈತರಿಂದ ಕೊಳ್ಳುವಿಕೆ ಆಗ್ಲಪ್ಪ ನಮಗೆ ಅಂತ, ರೈತರು ಬೆಳೆದಿದ್ದನ್ನ ಅಲ್ಲೇ ಹೋಗಿ ತಂದು ಬಿಟ್ರೆ ನಾವು ಸೇಫ್ ಆಗಿರುತ್ತೆ, ನಮ್ಗೆ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ ಅಂತ. ಅದು ಅಟ್ಲೀಸ್ಟ್ ರೈತರಿಗೂ ಪಾಪ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಅಂಜನಪ್ಪ ಸರ್, ನನಗೆ ಇನ್ನೊಂದು ಪ್ರಶ್ನೆ ಇರೋದೇನು ಗೊತ್ತಾ, ಸೀಸನಲ್ ಫ್ರೂಟ್ ಅಲ್ಲದೆ ಇರೋದನ್ನೆಲ್ಲ ತಿಂತಾರೆ. ಈಗ ಬೇಸಿಗೆ ಕಾಲದಲ್ಲಿ ಸಿಗೋ ಫ್ರೂಟ್ನ ಬಿಟ್ಬಿಟ್ಟು ಯಾವ ಕಾಲಕ್ಕೆ ಸಿಗೋದು ಅದು ಎಲ್ಲಿ ಸಿಗುತ್ತೋ ಹುಡುಕೊಂಡು ಹೋಗಿ ಅದನ್ನು ತಿನ್ನೋದು, ಅದೇ ಬೇಕು ನನಗೆ ಅಂತ. ಸೊ ಅದು ಕೂಡ ಒನ್ ಆಫ್ ದ ಸಮಸ್ಯೆ ಆಗಬಹುದಾ ಅಂತ ಆರೋಗ್ಯದ ಮೇಲೆ? ಇಲ್ಲಮ್ಮ, ಸೀಸನಲ್ ಫ್ರೂಟ್ ಅಡ್ವಾಂಟೇಜ್ ಏನಂದ್ರೆ ಈಸಿಲಿ ಸಿಗುತ್ತೆ ಅಂಡ್ ದೇವ್ರು ಬಹಳ ಬುದ್ಧಿವಂತ ಇದ್ದಾನೆ ನೋಡಿ. ಕಲ್ಲಂಗಡಿನೊಳಗೆ ಅವ್ರು ಹೇಳ್ದಂಗೆ ನೀರಿನ ಅಂಶ 90%. ಅಂಡ್ ಸಚ್ಚೆ ಮನುಷ್ಯನಿಗೆ ಬೇಕಾಗಿರೋದು ಹೈಡ್ರೇಷನ್. ಇವತ್ತು ನಾವು ಹೆಚ್ಚು ನೀರು ಕುಡಿ, ಎಷ್ಟು ನೀರು ಕುಡಿದ್ರೂ ಕೂಡ ದಾಹ ತೀರಲ್ಲ. ಎಲ್ಲೋ ಒಂದು ಖುಷಿಯಿಂದ ನೀರಿನ
ನೀರಿನ ಜೊತೆಯಲ್ಲಿ ಆಹಾರದಲ್ಲೂ ನೀರಿರುವಂಥ ಹಣ್ಣುಗಳನ್ನ ತಿಂದರೆ ದೇಹಕ್ಕೆ ನೀರು ಸೇರುತ್ತೆ. ಸೊ ಕಲ್ಲಂಗಡಿ ಹಣ್ಣು, ಕರ್ಬೂಜದ ಹಣ್ಣು, ಈ ಟೈಮ್ನಲ್ಲಿ ಅನ್ಸೀಸನಲ್ ಫ್ರೂಟ್ ತಿಂದರೆ ಏನೂ ಆಗಲ್ಲಮ್ಮ. ಬಟ್ ಹುಡ್ಕೊಂಡೋಗಿ ಯಾಕೆ ತಿನ್ಬೇಕು, ಅವ್ನು ಇಲ್ಲಿ ಸಿಗೋದನ್ನು ತಿನ್ನಿ ಅಂತ ಹೇಳ್ತೀವಿ ನಾವು. ಬಟ್ ಇಲ್ಲ, ಸ್ಟಮಕ್ಕಿಗೆ ನೀವು ಯಾವ ಟೈಮ್ನಾಗ ಏನು ತಿಂತೀರಿ ಅದು ಇಂಪಾರ್ಟೆಂಟ್ ಅಲ್ಲ ಅಮ್ಮ. ಅದು ಡೈಜೆಸ್ಟಿವ್ ಸಿಸ್ಟಮ್ ಬಾಯಿಂದ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಜನಗಳು ಆಹಾರವನ್ನು ಚೆನ್ನಾಗಿ ಅಗಿದ್ರೆ, ನಮ್ಮ ಸಲೈವ ಒಳಗೆ ಎನ್ಸೈಮ್ ಇದೆ, ಶುಗರ್ನ ಇಲ್ಲೇ ಡಿಸಾಲ್ವ್ ಮಾಡೋವಂಥ ಅಥವಾ ಡೈಜೆಸ್ಟ್ ಮಾಡೋವಂಥ ಪವರ್ ನಮ್ಮ ಸಲೈವಾಗಿದೆ. ಅದನ್ನು ನುಂಗಿದರೆ ಸ್ಟಮಕ್ ಹೋದಾಗೆ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ನೋಡಿ, GIT ಅಂತೀವಿ ನಾವು, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್ಮು, ಮೌತ್ ಟು ಏನಸ್ಸು, ಪ್ರತಿಯೊಂದು ಭಾಗಕ್ಕೂ ಒಂದು ತನ್ನದೇ ಆದ ಒಂದು ವರ್ಕ್ ಇರುತ್ತೆ. ಸೊ ಸ್ಟಮಕ್ಕಿಂದು ಮೇಯ್ನ್ಲಿ ನೀವು ಅದನ್ನು ಗ್ರೈಂಡ್ ಮಾಡೋದು, ಎಲ್ಲ ಮಸಾಲೆ ಮಾಡಬೇಕು ಅದನ್ನು. ಅದಕ್ಕೆ ನಾವು ಹೇಳೋದು, ನೀವು ಬೇಳೆಕಾಳನ್ನ ಹಂಗೆ ನುಂಗ್ಬಿಟ್ರೆ ಅದು ಮಸಾಲೆ ಮಾಡೋಕ್ಕಾಗಲ್ಲ. ಅದಕ್ಕೆ ಬಾಯಿ ಕೆಲಸ ಚೆನ್ನಾಗಿ ಅಗದು ತಿನ್ನಿ, ಉಳಿದಿದ್ದು ಸ್ಟಮಕ್ ನೋಡ್ಕೊಳ್ಳುತ್ತೆ. ಆಮೇಲೆ ಮೇಯ್ನ್ ಡೈಜೆಷನ್ ಡಿಯೋಡಿನಮ್ಮಲ್ಲಿ, ಅಲ್ಲಿ ನಮಗೆ ಲಿವರಿಂದ ಬೈಲ್ ಬರುತ್ತೆ 900 ml ಪರ್ ಡೇ. ಪ್ಯಾಂಕ್ರಿಯಾಸಿಂದ 600 ml. ನೀವು ಗುಲಾಬ್ ಜಾಮೂನ್ ತಿಂದಿದ್ರೆ ಅದಕ್ಕೆ ಜ್ಯೂಸ್ ಬೇಕು. ಸೊ ನಮ್ಮ ಸ್ಟಮಕ್ ರೆಡಿ ಮಾಡಿ ಅಲ್ಲಿ ಕಳಿಸ್ಕೊಡುತ್ತೆ. ಅದರಿಂದ ಅನ್ಸೀಸನಲ್ ಫ್ರೂಟು ತಿನ್ನೋದ್ರಿಂದ ಏನೂ ಆಗಲ್ಲ. ಬಟ್ ಜನಗಳಿಗೆ ಏನಂದರೆ ಈಸಿಲಿ ಸಿಗೋವಾಗ, ಕಲ್ಲಂಗಡಿ ಹಣ್ಣು ಮನೆ ಹತ್ರನೇ ಸಿಗೋವಾಗೆ, ಚೀಪಾಗಿ ಸಿಗೋವಾಗೆ ದಯವಿಟ್ಟು ಇದನ್ನು ತಿನ್ನಿ ಅಂತ ಹೇಳ್ತೀವಿ ಅಷ್ಟೇ. ಅದರ್ವೈಸ್ ಹೆಚ್ಚು ಕಮ್ಮಿ ಏನಾಗಲ್ಲ. ಬಟ್ ವಿ ಆಲ್ವೇಸ್ ಅಡ್ವೈಸ್ ಸೀಸನಲ್ ಬಟ್, ಚಳಿಗಾಲದಲ್ಲೇ ಒಂದು ರೀತಿಯ ಇದು. ಸೊ ಹಂಗಾಗಿ ಆಮೇಲೆ ಈ ಕಾನ್ಸೆಪ್ಟ್ ಅವ್ರು ಹೇಳಿದ್ರಲ್ಲ, ಮಾಂಸ ತಿಂದರೆ ಮೈ ಬೆಚ್ಚಗಾಗುತ್ತೆ, ಇವೆಲ್ಲ ಇದಿಲ್ಲ. ಆ್ಯಂಡ್ ಎಲ್ಲೋ ಕಲುಷಿತ ಆಹಾರ ಅಥವಾ ಕಲುಷಿತ ನೀರು, ಇದು ಪೋಸ್ಟ್ ಮಾರ್ಟಮ್ ಮಾಡಿ ರಿಪೋರ್ಟ್ ಬಂದು ದಯವಿಟ್ಟು ನಮ್ಮ ರೈತರನ್ನ ಸೇವ್ ಮಾಡಿ ಅಂತ ಕೇಳೋದು. ದಯವಿಟ್ಟು ಕಲ್ಲಂಗಡಿ ಹಣ್ಣಿಗೆ ಗೂಬೆ ಕುಂಡ್ರಿಸಬೇಡಿ. ಬಿರಿಯಾನಿ ಮಾಡ್ಬೇಕಾದ್ರೆ ಪ್ರೋಸೆಸ್ ಬೇರೆ ಬೇರೆ ತರ ಇರ್ತದೆ. ಅವ್ರು ಯಾವ ತರ ಎಣ್ಣೆ ಹಾಕಿರ್ತಾರೋ, ಯಾವ ತರ ಮಸಾಲೆ ಹಾಕಿರ್ತಾರೋ, ಯಾವ ತರ ಕಲಬೆರಕೆ ಕಲರ್ ಅದು ನಿಮ್ಗೆ ಕಟ್ ಮಾಡಿ ಇಂತಿಷ್ಟು ದಿನದಲ್ಲೇ ತಿಂದ್ರೆ ಅದು ಒಳ್ಳೇದು, ಅದಾದ್ಮೇಲೆ ಅದು ಪಾಯ್ಸನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಕೇಳ್ತೀವಿ. ಫ್ರಿಜ್ ಅಲ್ಲಿ ಒಂದು ವಾರ ಇಟ್ಬಿಟ್ರೆ ಅಮ್ಮ ಮಟನ್, ಡೆಫಿನೆಟ್ಲಿ ಮಟನ್ ಒಳಗೇನೆ ಬೇಕಾದಷ್ಟು ಬ್ಯಾಕ್ಟೀರಿಯಾ ಇರುತ್ತೆ, ಅವೇ ಮಲ್ಟಿಪ್ಲೈ ಆಗ್ತವೆ. ಅಂದ್ರೆ ಎನಿ ಫುಡ್ ಬಾಯ್ಲ್ಡ್ ಈಸ್ ಗುಡ್. ಸೊ ಬಿರಿಯಾನಿಗೆ ಬಂದರೆ ಅವರು ಬಿಸಿ ಬೇಯಿಸಿರೋದು ತಿಂದರೆ ಪರವಾಗಿಲ್ಲ. ಬಟ್ ಮಾಡಿ ಇಟ್ಟಿರ್ತಾರೆ, ಆಮೇಲೆ ಸರ್ವ್ ಮಾಡೋರು ಕೈ ಹೆಂಗಿರುತ್ತೋ ಗೊತ್ತಿಲ್ಲ. ಮತ್ತು ದೇರ್ ಆರ್ ಮೆನಿ ಫ್ಯಾಕ್ಟರ್ಸ್ ಇನ್ ದಿಸ್ ಡೆತ್ ಅಲ್ಲಿ ಮೋಸ್ಟ್ಲಿ ಇರಬಹುದು ಅಂತ. ಓಕೆ ಪರಿಣಿತಾ ಅವರೇ, ನಮ್ಮ ಆಹಾರ ಪದ್ಧತಿ ಹೆಂಗಿರಬೇಕು ಒಂದು ಕ್ಲಾರಿಟಿ ಕೊಟ್ಬಿಡಿ ಜನಕ್ಕೆ. ಪಾಪ ಏನು ತಿಂದರೆ ಒಳ್ಳೇದು, ಯಾವ ತಿಂದರೆ ಕೆಟ್ಟದ್ದು, ನಮ್ಮ ಹೆಲ್ತ್ಗೆ ಯಾವುದು ಒಳ್ಳೇದು, ಈ ಥರ ಒಂದಷ್ಟು ಗೊಂದಲಗಳಿರುತ್ತೆ. ಈ ಫುಡ್ ವೈಸ್ ಒಂದು ರೊಟೀನಲ್ಲಿ ಹೆಂಗೆ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಂತ ನಮ್ಮನ್ನು ನಾವು ಇವಾಗ ನಾವು ಯಾವುದೇ ಒಂದು ಆಹಾರ ಪದಾರ್ಥ ತಿಂದ್ರೂ ಕೂಡ ಅದನ್ನು ಟೈಮ್ಲಿ ನಾವು ನೋಡ್ಕೊಂಡು ತಿನ್ನಬೇಕು ಅಷ್ಟೇ. ಈಗ ಬಿರಿಯಾನಿ ತಿಂದಮೇಲೆ ತುಂಬ ಹೆವಿ ಇತ್ತು, ಸೊ ಆಮೇಲೆ ಕಲ್ಲಂಗಡಿ ಹಣ್ಣು ತಿಂದರು, ಅದರಿಂದ ಏನೋ ಪ್ರಾಬ್ಲಮ್ ಆಯಿತು, ಆ ಥರ ಅಲ್ಲ. ಸೊ ಬೇಸಿಕಲಿ ಕಲ್ಲಂಗಡಿ ಹಣ್ಣು ನೈಟ್ ತಿಂದಾಗ ಮೇ ಬಿ ಗ್ಯಾಸ್ಟ್ರಿಕ್ ಇಶ್ಯೂಸ್ ಏನಾದರೂ ಆಗಿರ್ಬೋದು, ಅಥವಾ ರಿಫ್ಲಕ್ಸ್ ಆಗಿರ್ಬೋದು, ಇಲ್ಲ ತುಂಬ ನೀರಿನ ಅಂಶ ಇರೋದ್ರಿಂದ ಮೋಸ್ಟ್ ಪ್ರಾಬಬ್ಲಿ ಲೈಕ್ ಯೂರಿನೇಷನ್ ಜಾಸ್ತಿ ಆಗ್ಬೋದು, ಆ ಥರ ಇಶ್ಯೂಸ್ ಇರುತ್ತೆ. ಬಟ್ ಅದನ್ನ ಬಿಟ್ಬಿಟ್ಟು ಇದರಿಂದ ಬಿರಿಯಾನಿ ಮತ್ತು ವಾಟರ್ ಮೆಲನ್ ತಿಂದು ಪ್ರಾಬ್ಲಮ್ ಆಯಿತು, ಅದು ಆ ಥರ ಸರಿ ಇಲ್ಲ. ಮತ್ತೆ ಪದ್ಧತಿ ವೈಸ್ ಅಂತ ಏನಾದರೂ ಬಂದರೆ, ಈಗ ನಾವೇನು ರೈಸ್ ಮತ್ತು ಸಾಂಬಾರ್ ತಿಂತೀವಿ ಅದು ಓಕೆ. ಈಗ ಫ್ರೂಟ್ಸ್ ತಿಂದರೆ ಅದಕ್ಕೆ ಸ್ವಲ್ಪ ನಟ್ಸ್ ಆಗಲಿ ಅಥವಾ ಸೀಡ್ಸ್ ಹಾಕಿದ್ರೆ ಜೊತೆಗೆ ಫೈಬರ್ ಸಿಗುತ್ತೆ, ಸಶೈಟಿ ಆಗುತ್ತೆ, ಹೊಟ್ಟೆ ತುಂಬ್ದಂಗಿರುತ್ತೆ, ದಟ್ ಈಸ್ ಅ ಗುಡ್ ಕಾಂಬಿನೇಷನ್. ಇಲ್ಲ ಮೊಸರು ಜೊತೆ ಅನ್ನ ತಿಂದ್ರೂ ಪರವಾಗಿಲ್ಲ, ಬಿಕಾಸ್ ಪ್ರೋಬಯೋಟಿಕ್ ಇರುತ್ತೆ ಮತ್ತು ಪ್ರೋಟೀನ್ ಇರುತ್ತೆ, ಅನ್ನದಲ್ಲಿ ಸ್ವಲ್ಪ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ತಂಪಾಗೂ ಇರುತ್ತೆ, ದಟ್ ಈಸ್ ಓಕೆ. ಸೊ ಈ ಥರ ಕಾಂಬಿನೇಷನ್ ನಮ್ಮ ಇಂಡಿಯನ್ ಫುಡ್ ವೈಸ್ ಏನು ಕಾಂಬಿನೇಷನ್ ನಾವು ಆಲ್ರೆಡಿ ತಿಂತಾ ಬಂದಿದ್ದೀವಿ, ದಟ್ ಈಸ್ ಓಕೆ. ಆದರೆ ಇದನ್ನ ಬಿಟ್ಟು ಪದೇ ತುಂಬ ಲಾರ್ಜ್ ಕ್ವಾಂಟಿಟಿಲಿ ಯಾವುದೇ ಫುಡ್ ತೊಗೊಂಡ್ರೂ ಕೂಡ ಅದನ್ನು ಡೈಜೆಷನ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ, ಅದರಿಂದ ಬ್ಲೋಟಿಂಗ್ ಅಥವಾ ಹೆವಿನೆಸ್ ಅದೆಲ್ಲ ಫೀಲ್ ಆಗುತ್ತೆ. ಸೊ ದಟ್ ಈಸ್ ನಾಟ್ ಸಮಥಿಂಗ್ ನಾನು ಹೇಳಲ್ಲ ಈ ಥರ ಮಾಡಿ ಅಂತ. ಟೈಮ್ಗೆ ಸ್ವಲ್ಪ ಸ್ಮಾಲ್ ಕ್ವಾಂಟಿಟೀಸಲ್ಲಿ ಏನೇ ತೊಗೊಂಡ್ರು ಕೂಡ ನೋ ಪ್ರಾಬ್ಲಮ್. ಓಕೆ, ಅದನ್ನ ಆ ಕೆಪಾಸಿಟಿ ನಮಗೆ ಗ್ಯಾಸ್ಟ್ರೋಎಂಟರೈಟಿಸ್ನಲ್ಲಿ ವಾಮಿಟಿಂಗ್ ಆಗುತ್ತಲ್ಲ, ಆಸ್ಪಿರೇಷನ್ ಡೆತ್ ಅಂತೀವಿ. ಯಾರೋ ಒಬ್ಬರು ಸತ್ತೋಗಿದ್ರೆ, ಒಂದು ಮಗು ಸತ್ತೋಗಿದ್ರೆ ಅನ್ಬೋದಿತ್ತು, ಏನೋ ಅದು ಕಾರಣ ಇರ್ಬೋದು. ಇಲ್ಲಿ 4 ಜನ ಸತ್ತೋಗ್ತಾರೆ ಅಂದರೆ ಡೆಫಿನೆಟ್ಲಿ ಇಟ್ಸ್ ಎ ಫುಡ್ ಪಾಯ್ಸನ್. ಇದು ಈ ಕಾಂಪ್ಲಿಕೇಶನ್ ನಾವು ನೋಡಿದ್ದೀವಿ, ಆಸ್ಪಿರೇಷನ್ ಡೆತ್ ಅಂತ. ಅದನ್ನು ಬಿ ಕೇರ್ಫುಲ್ ಅಂತ ಮೇಡಮ್ ಹೇಳ್ದಂಗೆ ಕರೆಕ್ಟಾಗಿದೆ. ನಾವು ಫುಡ್ಡು ಹಿಂಗೆ ತಿನ್ನಬೇಕು, ಕರೆಕ್ಟ್ ಟೈಮಿಗೆ ತಿನ್ನಿ. ಆ್ಯಂಡ್ ನಮ್ಮ ಫುಡ್ ಅಂದರೆ ನೋಡಿ ಎಲ್ರಿಗೂ ಈಸಿಲಿ ಅರ್ಥ ಆಗಬೇಕು ಅಂದರೆ, ನಾವು ತಿನ್ನೋ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಇರಬೇಕು. ರಾಗಿ ಮುದ್ದೆ, ಅನ್ನ, ಚಪಾತಿ ಅದರೊಳಗೆ ಕಾರ್ಬೋಹೈಡ್ರೇಟ್ ಇರುತ್ತೆ, ಪ್ರೋಟೀನ್ಸ್ ಇರಬೇಕು, ಕೋಳಿ ಮೊಟ್ಟೆ, ದ್ವಿದಳ ಧಾನ್ಯಗಳಲ್ಲಿ ಅದರಲ್ಲಿ ಸಿಗುತ್ತೆ, ಫ್ಯಾಟು, ತುಪ್ಪ, ಎಣ್ಣೆ ಅದು ಇರಲೇಬೇಕು. ಫೈನಲಿ ಫೈಬರ್ ಆ್ಯಂಡ್ ವಾಟರ್. ಇಷ್ಟನ್ನು ಗಮನದಲ್ಲಿಟ್ಕೊಂಡು ನ್ಯಾಚುರಲಿ ನಮ್ಮ ಇಂಡಿಯನ್ ಸಿಸ್ಟಮ್, ಎಲ್ಲೇ ಸಿಸ್ಟಮಲ್ಲಿ ಬ್ರೇಕ್ಫಾಸ್ಟ್, ಲಂಚ್ ಆ್ಯಂಡ್ ಡಿನ್ನರ್ 3 ಕರೆಕ್ಟಾಗಿ ಮಾಡಿಕೊಂಡ್ರೆ, ಕ್ಯಾಲ್ರಿ ಮ್ಯಾನೇಜ್ ಮಾಡಿಕೊಂಡು ತುಂಬ ಹೆವಿ ತಿನ್ನಬಾರ್ದು. ಸ್ಟಮಕ್ಕನ್ನು ಆ್ಯಕ್ಚುಲಿ
1.5 ಲೀಟರ್ ನಮ್ಮ ಸ್ಟಮಕ್ ಕೆಪಾಸಿಟಿ, ಮುಕ್ಕಾಲು ಭಾಗ ಅದನ್ನು ಫಿಲ್ ಮಾಡಿ ಉಳಿದ ಜಾಗ ಬಿಡಿ ಅಂತ ನಾವು ಯೂಶಲಿ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅಡ್ವೈಸ್ ಮಾಡ್ತೀವಿ. ಓಕೆ ವಾಪಸ್ ಬರ್ತೀನಿ. ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ಮುಂದುವರಿಸೋಣ. ಇವತ್ತು ಬರೀ ಸತ್ತಿರೋ ವಿಚಾರ ಇಟ್ಕೊಂಡು, ಫುಡ್ ಪಾಯ್ಸನಿಂಗ್ ವಿಚಾರ ಇಟ್ಕೊಂಡು ಇದನ್ನು ಚರ್ಚೆ ಮಾಡ್ತಾ ಇಲ್ಲ, ಬದಲಾಗಿ ಜನರ ಆರೋಗ್ಯದ ದೃಷ್ಟಿಯಿಂದ ಒಂದಷ್ಟು ಜಾಗೃತಿ ಮೂಡಿಸೋ ಕೆಲಸ ಆಗ್ತಾ ಇದೆ. ಹೊರಗಡೆ ಅಂದರೆ ವಿಪರೀತ ಬಿಸಿಲು, ಈ ತಾಪಮಾನದಲ್ಲಿ ನಮ್ಮ ಆರೋಗ್ಯವನ್ನು ಹೆಂಗೆ ನಾವು ಕಾಪಾಡ್ಕೊಳ್ಬೇಕು, ನಮ್ಮ ಆಹಾರ ಪದ್ಧತಿ ಹೆಂಗಿರಬೇಕು, ನಮ್ಮ ಲೈಫ್ ಸ್ಟೈಲ್ ಹೆಂಗಿರಬೇಕು, ಅದ್ರ ಬಗ್ಗೆ ಬಹುತೇಕರಿಗೆ ಅರಿವಿಲ್ಲ. ಅದ್ರ ಬಗ್ಗೆ ಜಾಗೃತಿ ಮಾಡಿಸೋ ಸಲುವಾಗೇನೆ ಈ ಚರ್ಚೆಯನ್ನ ಮಾಡ್ತಾ ಇದೀವಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.